दाय श्रीभाष्यकारोत्तम देशिकाय श्रीशैलपूर्णाय नमो नमस्तात्। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीराघवं दशरथात्मजमप्रमेयं सीतापतिं रघुवरान्वयरत्नदीपम् आजानुबाहुम् अरविन्ददलायताक्षं रामं निशाचर विनाशकरं नमामि। वैदेही सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं भरतादिभिः परिवृतं रामं भजे श्यामलम्। सर्वानिष्टनिवारकं शुभकरं पिङ्गक्षमक्षापहं सीतान्वेषणतत्परं कपिवरं कोटीन्दुसूर्यप्रभं लङ्काद्वीपभयङ्करं सकलदं सुग्रीवसम्मानिनं देवेन्द्रादि समस्तदेवविनुतं काकुत्स्थदूतं भजे। आम्नाय प्रथमावतारमखिलैः अत्यादरात्सेवितं पूर्वाचार्यदुरन्धरैः प्रतिपदं श्रीरामनामाङ्कितं कालक्षेपरसोपभोग सुलभैः कामप्रदं सेविनां कर्णानन्दकरं करोमि हृदये वाल्मीकिवाक्यामृतं कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾಗಿ ಇರತಕ್ಕಂತಹ ಪರಾತ್ಪರನಾದ ಪರಮಾತ್ಮ ಶ್ರೀರಾಮಾವತಾರವನ್ನು ಮಾಡಿ ಆ ರಾಮಾವತಾರದ ಮೂಲಕ ಸಮಸ್ತ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ಸದುದ್ದೇಶದಿಂದ ಅನೇಕ ಮನುಷ್ಯರು ಪಡುವ ದಾರುಣವಾದ ವೇದನೆಗಳನ್ನೆಲ್ಲ ತಾನೂ ಅನುಭವಿಸುವಂತೆ ನಡೆದುಕೊಳ್ಳುವುದು ಶ್ರೀರಾಮಚಂದ್ರನ ಸೌಶೀಲ್ಯ ಗುಣ, ಸೌಲಭ್ಯ ಗುಣ ಎಂಬುದಾಗಿ ಕೊಂಡಾಡ್ತಾರೆ. ವಾಲ್ಮೀಕಿ ಭಗವಾನ್ ಮೊಟ್ಟ ಮೊದಲು ನಾರದರು ತಮ್ಮ ಆಶ್ರಮಕ್ಕೆ ಆಗಮಿಸಿದಾಗ ಅವರು ಕೇಳತಕ್ಕಂತಹ ಆ 16 ಪ್ರಶ್ನೆಗಳಲ್ಲಿ ಮೊಟ್ಟ ಮೊದಲನೆಯ ಪ್ರಶ್ನೆ ವಾಲ್ಮೀಕಿ ಕೇಳುವುದೇ ಗುಣವಾನ್ ಕಹ ಎಂಬುದಾಗಿ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಎಂಬುದಾಗಿ ಕೇಳ್ತಾರೆ. ಗುಣವಾನ್ ಎಂದರೆ ಗುಣವನ್ನ ಉಳ್ಳವನು ಯಾರು ಅಂತ. ಮೇಲೆ 15 ಗುಣಗಳನ್ನು ಕೇಳ್ತಾರೆ. ಅದೆಲ್ಲವೂ ಗುಣವೇ ಅಲ್ಲವಾ ಅಂದ ಮೇಲೆ ಗುಣವನ್ನ ಉಳ್ಳವನು ಯಾರು ಅಂತ ಕೇಳಿದ್ರೆ ಅದ್ಯಾವ ಗುಣ? ಗುಣವನ್ನ ಉಳ್ಳವನು ಯಾರು ಅನ್ನೋದು ಮೊದಲನೇ ಪ್ರಶ್ನೆ. ಅನಂತರ ಅದಕ್ಕೆ ಮೇಲೆ 15 ಗುಣಗಳನ್ನು ಕೇಳ್ತಾರೆ. ಅಂದರೆ ಆ ಗುಣವನ್ನ ಉಳ್ಳವನು ಯಾರು ಅಂತ ಕೇಳುವ ಗುಣ ಇದೆಯಲ್ಲ, ಅದಕ್ಕೆ ಒಂದು ವಿಶೇಷವಾದ ಗುಣ ಅನ್ನೋ ಅರ್ಥ ಇರಬೇಕಲ್ಲವಾ, ಅದು ಯಾವುದು ಎಂಬುದನ್ನ ವ್ಯಾಖ್ಯಾತಗಳು ವರ್ಣನೆ ಮಾಡ್ತಾರೆ. ಗುಣ ಎಂದರೆ ಸೌಶೀಲ್ಯ ಗುಣ ಅಂತ ಅರ್ಥ ಮಾಡಿದ್ರು. ಸುಮ್ಮನೆ ಗುಣ ಅಂದ್ರೆ ಅದು ಯಾವ ಗುಣವನ್ನ ಹೇಳುತ್ತೆ? ಸೌಶೀಲ್ಯ ಗುಣವನ್ನ ಹೇಳುತ್ತದೆ. ಸಂಪ್ರದಾಯದಲ್ಲಿ 12 ಮಂದಿ ಆಳ್ವಾರ್ಗಳಿದ್ದಾರೆ. ಅವರನ್ನು ಹೇಳಬೇಕಾದ್ರೆ ತಿರುಮಂಗೈ ಆಳ್ವಾರ್, ತಿರುಪ್ಪಾಣ ಆಳ್ವಾರ್ ಹೀಗೆಲ್ಲ ಹೇಳ್ತೀವಿ. ಆದರೆ ಸುಮ್ಮನೆ ಆಳ್ವಾರ್ ಅಂದ್ರೆ ಯಾರು? ಅದು ನಮ್ಮ ಆಳ್ವಾರ್ ಅಂತ ಅರ್ಥ. ಯಾವ ತಿರುಪ್ಪಾಣ ಆಳ್ವಾರ್, ತಿರುಮಂಗೈ ಆಳ್ವಾರ್, ತಿರುಮಲ್ಶಿ ಆಳ್ವಾರ್ ಅಂತ ಹೆಸರನ್ನ ಸೇರಿಸದೆ ಸುಮ್ಮನೆ ಆಳ್ವಾರ್ ಎಂದರೆ ಅದು ನಮ್ಮ ಆಳ್ವಾರ್ ಅಂತ ಅರ್ಥ. ಆ ರೀತಿ
ಇಲ್ಲಿ ಪೆರುಮಾಳ್ ಎಂಬುದಾಗಿ ಹೇಳ್ತೀವಿ ಸಂಪ್ರದಾಯದಲ್ಲಿ. ಪೆರುಮಾಳಿ ಅಂದ್ರೆ ಯಾರು ಅಂತ ಕೇಳಬಾರ್ದು. ಸಂಪ್ರದಾಯ ಗೊತ್ತಿರುವವರು ಪೆರುಮಾಳ್ ಅಂದ್ರೆ ಯಾರು ಅಂತ ಕೇಳಬಾರ್ದು. ಪೆರುಮಾಳ್ ಎಂದರೆ ಶ್ರೀರಾಮಚಂದ್ರ. ಪೆರಿಯ ಪೆರುಮಾಳ್ ಯಾರು? ಶ್ರೀರಂಗನಾಥ. ರಾಮನಿಂದ ಆರಾಧನೆ ಮಾಡಲ್ಪಟ್ಟದ್ದರಿಂದ ಶ್ರೀರಂಗದಲ್ಲಿ ಶಯನ ಮಾಡಿಕೊಂಡ ರಂಗನಾಥ ಪೆರಿಯ ಪೆರುಮಾಳ್. ಆ ಪೆರಿಯ ಪೆರುಮಾಳನ್ನ ಆರಾಧನೆ ಮಾಡಿದ ರಾಮನಿಗೆ ಆ ರಂಗನಾಥ ಕುಲಧನ. ಆದ್ರಿಂದ ಆ ರಂಗನಾಥನನ್ನ ಆರಾಧನೆ ಮಾಡಿದ ರಾಮ ಪೆರುಮಾಳ್. ಅನಂತರ ಲಕ್ಷ್ಮಣನಿಗೆ ಏನ್ ಹೇಳ್ತೀವಿ? ಇಳೆಯ ಪೆರುಮಾಳ್. ಇಳೆಯ ಪೆರುಮಾಳ್ ಅಂದ್ರೆ ಲಕ್ಷ್ಮಣ. ಇದೆಲ್ಲ ಸಂಪ್ರದಾಯದಲ್ಲಿ ಹೇಳುವ ಮಾತುಗಳು. ಅದೇ ರೀತಿ ಮಹಾರಾಜ ಅಂದ್ರೆ ಯಾರು? ಸುಗ್ರೀವ. ರಾಮ ಸುಗ್ರೀವನನ್ನ ಮಹಾರಾಜ ಅಂತ ಕರಿತಾ ಇದ್ದಂತೆ. ಆದ್ರಿಂದ ಮಹಾರಾಜರ್ ಪಣಿತ್ತಾರ್ ಅಂತ ವ್ಯಾಖ್ಯಾನದಲ್ಲಿ ಬರೆದ್ರೆ ಅದು ಸುಗ್ರೀವ ಅಂತ ಅರ್ಥ. ಹೀಗೆಲ್ಲ ಅನೇಕ ಸಾಂಪ್ರದಾಯಿಕವಾದ ಮಾತುಗಳು ಉಂಟು. ಆದ್ರಿಂದ ಪೆರುಮಾಳ್ ಅಂದ್ರೆ ಜನರಲಿ ದೇವರು ಅಂತ. ಆದ್ರೆ ನಮ್ಮ ಸಂಪ್ರದಾಯದಲ್ಲಿ ಹಾಗಲ್ಲ. ಪೆರುಮಾಳ್ ಅಂದ್ರೆ ರಾಮ ಅಂತ ಅರ್ಥ. ಈ ರೀತಿ ಚಕ್ರವರ್ತಿ ತಿರುಮಹನ್, ಪೆರುಮಾಳ್, ಪೆರಿಯ ಪೆರುಮಾಳ್, ಇಳೆಯ ಪೆರುಮಾಳ್ ಹೀಗೆಲ್ಲ ಸಂಪ್ರದಾಯದಲ್ಲಿ ಆ ಪದಗಳನ್ನು ಉಪಯೋಗ ಮಾಡ್ತಾರೆ. ಆ ರೀತಿ ಗುಣವಾನ್. ಗುಣ ಅಂದ್ರೆ ಏನು ಅಂತ ಕೇಳಿದ್ರು. ಗುಣ ಅಂದ್ರೆ ಸೌಶೀಲ್ಯ ಗುಣ ಅಂತ ಅರ್ಥ. ಕಾರಣ ಏನು? ಗುಣ್ಯತೆ, ಆವರ್ತತೆ, ಪುನಃ ಪುನಃ ಇತಿ ಗುಣ ಎಂಬುದಾಗಿ ಗೋವಿಂದರಾಜೀಯರು ವ್ಯಾಖ್ಯಾನದಲ್ಲಿ ನಾವು ಕಾಣ್ತೇವೆ. ಅಂದರೆ ಪರಮಾತ್ಮನ ಯಾವ ಗುಣ ಪುನಃ 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 ಅವನ ಭಕ್ತರಿಂದ ಮನನ ಮಾಡಲ್ಪಡುತ್ತದೆಯೋ, ಆವೃತ್ತಿ ಮಾಡಲ್ಪಡುತ್ತದೆಯೋ, ಮತ್ತೆ ಮತ್ತೆ ಕೀರ್ತಿಸಲ್ಪಡುತ್ತದೆಯೋ ಆ ಗುಣವನ್ನ ಸೌಶೀಲ್ಯ ಗುಣ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಏನು? ಸರ್ವಸ್ಮಾತ್ ಪರನಾದವನು ತನಗೆ ಯಾವ ವಿಧದಲ್ಲೂ ಸಾಟಿ ಇಲ್ಲದವರ ಜೊತೆಯಲ್ಲಿ ಹಾಲು ಜೇನಿನಂತೆ ಬೆರೀತಾನಲ್ಲ, ಆ ಗುಣ ಅದು ಸೌಶೀಲ್ಯ ಗುಣ. ಆ ಗುಣವನ್ನ ಸುಮ್ಮನೆ ಗುಣ ಅಂತ ಕೇಳಿದ್ರೆ ಅದು ಸೌಶೀಲ್ಯ ಗುಣ ಅಂತ ಅರ್ಥ ಎಂಬುದಾಗಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅಂತಹ ಸೌಶೀಲ್ಯ ಗುಣ ಇರುವುದರಿಂದಲೇನೆ ಪರಮಾತ್ಮ ಇಲ್ಲಿ ಬಂದು ಅವತಾರ ಮಾಡುವುದಕ್ಕೆ ಸಾಧ್ಯ. ನಾನು ಪರಾತ್ಪರ, ಪರಮಪುರುಷ, ಪುರುಷೋತ್ತಮ, ಸರ್ವಶಕ್ತ, ಸರ್ವಜ್ಞ ಅಂತ ಭಾವಿಸ್ಕೊಂಡಿದ್ರೆ ನಮ್ಮ ಮಧ್ಯದಲ್ಲಿ ಪರಮಾತ್ಮ ಬಂದು ಅವತಾರ ಮಾಡ್ತಾನ, ನಮ್ಮೊಡನೆ ಬೆರೀತಾನ. ಹಾಗೆ ನಮ್ಮೊಡನೆ ಬೆರೆಯುವುದಕ್ಕೆ ಬರುವ ಪರಮಾತ್ಮನ ಗುಣವೇ ಸೌಶೀಲ್ಯ ಗುಣ. ಹಾಗೆ ಬಂದಂತಹ ಪರಮಾತ್ಮ ಕೌಸಲ್ಯ ದಶರಥ ನಂದನನಾಗಿ ಪರಮ ಸೌಶೀಲ್ಯದಿಂದ ಈ ಲೋಕದಲ್ಲಿ ಅವತಾರವನ್ನ ಮಾಡಿ ಎಲ್ಲರನ್ನ ಅನುಗ್ರಹ ಮಾಡಿ ತನ್ನ ಅತ್ಯದ್ಭುತವಾದ ಸೌಂದರ್ಯದಿಂದಲೂ ಕಲ್ಯಾಣ ಗುಣಗಳಿಂದಲೂ ಈ ಲೋಕಕ್ಕೆಲ್ಲ ಮಂಗಳವನ್ನ ಉಂಟು ಮಾಡತಕ್ಕಂತಹ ಪರಮ ಮಂಗಳ ಮೂರ್ತಿಯಾಗಿ ಶ್ರೀರಾಮಚಂದ್ರ ಅವತಾರ ಮಾಡಿದ ಒಂದು ಶುಭ ದಿನ ಇಂದಿನ ಶ್ರೀರಾಮನವಮಿ. ಪರಮಾತ್ಮ ರಾಮನಾಗಿ ಅವತಾರ ಮಾಡಿದಂತಹ ಪರಮ ಉತ್ಕೃಷ್ಟವಾಗಿರ್ತಕ್ಕಂತಹ ಪವಿತ್ರವಾದ ಮಂಗಳಕರವಾದ ಈ